ಹಾಯ್, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್, ನಮಸ್ತೆ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ನಾನು ಬ್ಲಾಗ್ ಮಾಡಿ ಸುಮಾರು ದಿನ ಆಗಿತ್ತು. ಇವತ್ತು ಊರಿಗೆ ಬಂದಿದ್ದೀನಿ, 2 ದಿವಸ ರಜೆ ಇತ್ತಲ್ಲ, ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತಿನ ವಿಶೇಷ ಏನು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬೇರೆ. ಸಾಧ್ಯ ಆದರೆ ನಮ್ಮ ಸ್ಕೂಲ್ ಹತ್ರ ಹೋಗಿ, ನಮ್ಮೂರು ಸ್ಕೂಲ್ ಹತ್ರ ಹೋಗಿ ಅಲ್ಲಿದ್ದು ಬ್ಲಾಗ್ ಮಾಡ್ತೀನಿ. ಮತ್ತು ಇವತ್ತು ಇನ್ನೊಂದು ವಿಶೇಷವಾದ ಜಾಗ ತೋರಿಸ್ತೀನಿ. ನನ್ನ ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆದ ಜಾಗ. ಬನ್ನಿ ಹೋಗೋಣ ಅಲ್ಲಿಗೆ. ನಾನು ಇನ್ನೊಂದು ಜಾಗ ತೋರಿಸ್ತೀನಿ. ಆ ಜಾಗ ನಮಗೆ ತುಂಬ ಸ್ಪೆಷಲ್ಲು. ಏನಕ್ಕೆ ಅಂದರೆ ಜಾಗಕ್ಕೆ ಹೋದ್ಮೇಲೆ ಮುಂದೆ ಹೇಳ್ತೀನಿ, ಬನ್ನಿ. ತುಂಬ ಸ್ಪೆಷಲ್ ಜಾಗ ಅಂತ ಹೇಳಿದ್ನಲ್ಲ, ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ಇದೇ ನೋಡಿ ನಮ್ಮೂರು ದೇವಸ್ಥಾನ, ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನ ಇದು. ನನ್ನ ಲೈಫಲ್ಲಿ ಯಾಕೆ ಸ್ಪೆಷಲ್ಲು ಅಂದರೆ ಇದೊಂದೇ ಅಲ್ಲ, ಇದ್ರ ಜೊತೆಗೆ ಇಲ್ಲೊಂದು ಅಣೆ ಇದೆ. ಈಗ ಸದ್ಯಕ್ಕೆ ನೀರಿಲ್ಲ, ಮಳೆ ಇಲ್ದೇ ಬತ್ತೋಗ್ಬಿಟ್ಟಿದೆ ಫುಲ್ಲು. ಇದೂ ತುಂಬ ಸ್ಪೆಷಲ್ ಜಾಗ. ಬನ್ನಿ ತೋರಿಸ್ತೀನಿ. ನನ್ನ ಲೈಫಲ್ಲಿ ಏನಕ್ಕೆ ಸ್ಪೆಷಲ್ಲು ಅಂದರೆ ನಮಗೆ ಕಷ್ಟ ಆಗಲಿ ಅಥವಾ ಖುಷಿಯಾಗಲಿ ಏನೇ ಆಗಲಿ, ನಾವು ಬಂದು ಕಾಲ ಕಳೀತಾ ಇದ್ದ ಜಾಗ ಇದು. ಇಲ್ಲೇ ಮಲ್ಕೊಂಡು ಎಂಜಾಯ್ ಮಾಡ್ತಿದ್ದೋ, ಆ ನೀರು ಸೌಂಡ್ ಕೇಳ್ಕೊಂಡು ಸಮಾಧಾನ ಮಾಡ್ಕೋತಿದ್ದೋ. ಏನಾದ್ರು ಬೇಜಾರಾದರೆ ಇಲ್ಲಿ ಬಂದು ಮೀನುಗಳು ಹಿಡಿತಾಯಿದ್ದೋ, ನಳ್ಳಿಗಳು ಹಿಡಿತಾಯಿದ್ದೋ. ತುಂಬ ಎಂಜಾಯ್ ಮಾಡ್ತಾಯಿದ್ದ ಜಾಗ ಇದು. ನಾವೊಂದು 4-5 ಜನ ಫ್ರೆಂಡ್ಸ್ ಇದ್ದೋ. ಎಲ್ಲ ಒಂದೊಂದು ಜಾಗದಲ್ಲಿದ್ದರು. ಊರಲ್ಲಿ ಒಬ್ಬರು ಇಬ್ಬರು ಇದ್ರು ಅಷ್ಟೇ. ನಾವೇನಾದರೂ ಹಬ್ಬ ಹುಣ್ಣಿಮೆ ಅಂತ ಹಬ್ಬಕ್ಕೆಲ್ಲ ಊರಿಗೆ ಬಂದರೆ ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಕಾಲ ಕಳೀತಾ ಇದ್ದೋ. ಎಲ್ಲ ಕಷ್ಟ ಸುಖ ಶೇರ್ ಮಾಡ್ಕೊಳ್ತಾ ಇದ್ದೋ. ನಾವು ಊರಿಗೆ ಬಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಸೇರ್ತಾಯಿದ್ದ ಜಾಗ ಇದೇನೆ. ಆಮೇಲೆ ಕೋವಿಡ್ ಟೈಮಲ್ಲಿ ನಾವು ಎಲ್ಲ ಇಲ್ಲೇ ಎಂಜಾಯ್ ಮಾಡ್ತಾಯಿದ್ದು. ಆಮೇಲೆ ನಾನು ಕಲ್ತಿದ್ದು ಇದೇ ಜಾಗದಲ್ಲಿ. ಈ ಅಣೆಕಟ್ಟನ್ನು ಸೋಮವಾರಪೇಟೆ ಸಾಕಮ್ಮ ಅನ್ನೋರು ಕಟ್ಟಿದ್ದಾರೆ. ನಾವು ಚಿಕ್ಕ ವಯಸ್ಸಲ್ಲಿ ನಾನು 6ನೇ ಕ್ಲಾಸ್ವರೆಗೂ ಈ ಊರಲ್ಲೇ ಓದಿದ್ದು, ನಮ್ಮೂರಲ್ಲೇ. ಅದಾದಮೇಲೆ ನಾನು ಮಡಿಕೇರಿಗೆ ಹೋಗಿದ್ದು. ನನ್ನ 6ನೇ ಕ್ಲಾಸ್ವರೆಗೂ ನನಗೆ ತುಂಬ ಮೆಮೊರಿಗಳಿದ್ದಾವೆ ಈ ಜಾಗದಲ್ಲಿ. ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಕಳಿಸಿದ್ರೆ ನಾವು 1 ಪೀರಿಯಡ್ 2 ಪೀರಿಯಡ್ ಕ್ಲಾಸಲ್ಲಿ ಕೂತ್ಬಿಟ್ಟು ಬಂದು ಇಲ್ಲಿ ನಳ್ಳಿ ಹಿಡಿಯೋದು, ಮತ್ತು ಕಾಯಿ ಕತ್ಕೊಬಂದು ಕಾಯಿ ಸುಟ್ಕೊಂಡು ತಿನ್ನೋದು, ಆಮೇಲೆ ಈಜಾಡೋದು. ಈಗ ಸದ್ಯಕ್ಕೆ ನೀರಿಲ್ಲ, ಮಳೆ ಇಲ್ಲದೆ ಎಲ್ಲ ಒಣಗೋಗ್ಬಿಟ್ಟೈತೆ. ನೀರಿದ್ದಾಗ ಇನ್ನೊಂದು ಸಲ ತೋರಿಸ್ತೀನಿ. ಹಳ್ಳಿ ಕಡೆ ಮಳೆ ಇಲ್ಲ, ಸೊ ಬತ್ತೋಗ್ಬಿಟ್ಟಿದೆ. ಅದು ನಮ್ಮ ಬಾಸ್ ಆಂಜನೇಯನ ದೇವಸ್ಥಾನ. ತುಂಬ ಮೆಮೊರಿ ಅಂದರೆ ತುಂಬ ಮೆಮೊರಿ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಕಾಲ ಕಳೀತಾಯಿದ್ದೋ. ಇಲ್ಲೆಲ್ಲ ಮೀನುಗಳು ಹಿಡಿತಾಯಿದ್ದೋ. ಗದ್ದೆ ಮಾಡಿ ಇದು ಮಾಡೋರು. ಈಗೆಲ್ಲ ಒಳ್ಳೆ ಬರಡು ಭೂಮಿ ಕಣ್ಣಾಗ ಕಾಣಿಸ್ತಾ ಇದೆ. ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಪೂಜೆ ಮಾಡೋಕ್ಕೆ ಬಂದವ್ರೆ. ಇವರೇ ನೋಡಿ ನಮ್ಮ ಬಾಸ್. ನಮಗೇನೇ ಬೇಜಾರಾದರೂ ನಾವಿಲ್ಲಿ ಬಂದು ಕೂತ್ಕೊಂಡು ನಮ್ಮ ಬಾಸ್ ಹತ್ರ ಹೇಳ್ಕೊತಾ ಇದ್ದೋ, ಆಂಜನೇಯ ಸ್ವಾಮಿ ಹತ್ರ. ಇದೇ ನೋಡಿ ನಾನು 6ನೇ ಕ್ಲಾಸ್ವರೆಗೂ ಓದಿ ಸ್ಕೂಲು. ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಅವಾಗೆಲ್ಲ ಹಳೆ ಬಿಲ್ಡಿಂಗ್ಗಳಿದ್ದು, ತುಂಬ ಚೆನ್ನಾಗಿತ್ತು. ತುಂಬ ಮೆಮೊರಿಗಳಿವೆ. ಇನ್ನೊಂದು 15 ಡೇಸ್ ನಮ್ಮ ವೈಫ್ದು ಸೀಮಂತ ಇದೆ. ಸೊ ರಜೆ ಇರುವಾಗ ಕೆಲಸಗಳು ಮಾಡ್ಕೋಬೇಕು. ಅದಕ್ಕೆ ಸೌದೆ ತುಂಬೋಣ ಅಂತ ಬಂದೋ. ನಾನು ನಮ್ಮ ಅಕ್ಕನ ಮಗ. ಕೊಡ್ತೀನಿ, ಜೋಡಿಸ್ಕೊತೀಯ? ಕುತ್ಕೋಬೇಕಲ್ಲ ಬಾಯಿಲೆ. ಏಕೆ ಏನಾಯ್ತದ? ಅಯ್ಯೋ ಬಾ. ಏನಕ್ಕೆ ಸೌದೆ ತುಂಬ್ತಾರೆ ಚಿನಿ? ಗೊತ್ತಿಲ್ದೇನೆ ಬಂದಿದ್ಯಲ್ಲ ಫಂಕ್ಷನ್ಗೆ ಕಣೋ. ನೋಡಿ, ನಮ್ಮ ಚಿಕ್ಕಪ್ಪರ ಹೊಲದಲ್ಲಿ ಇವತ್ತು ಸೌದೆ ತುಂಬಕ್ಕೆ ಬಂದಿದ್ದೆ. ಯಾಕೆ ತುಂಬ್ತಾರೆ ಚಿಕ್ಕಪ್ಪ? ಇವ ಅವ್ರ ಹೆಸರು ಕಾಟೇಶ್ ಅಂತ, ಪ್ರೀತಿಯಿಂದ ಕರೆಯೋದು. ಕೋಟೇಶ್, ಏನಾರು ಹೇಳಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಅದ್ರ ಬಗ್ಗೆ 4 ಮಾತಾಡಿ. ಮಾಡ್ಕೊತದೆ ಮಗಳು ಫಂಕ್ಷನ್ ಮಾಡ್ತಾ ಇದ್ದೀರಿ. ಮಾಡ್ಲೇಬೇಕಲ್ವಪ್ಪ. ಮುತ್ತೊಂದು ಗಂಡಾಗ್ಲಿ. ಆಗತ್ ಬಾರ್ಲ ದೇವ್ರವನೇ.
ಗಾಡಿ ಹೊಡೆಯೋದು ಬರ್ತಾವಲ್ಲ ಗಾಡಿ ನಂದೇನು ಮಾಡಬೇಡ ಗಾಡಿ ನಮ್ಮ ಕೈಲಾರು ಕೊಟ್ರಂಗೆ ಬಂದ್ಬಿಟ್ಟದೆ ಒಂದುವೆ 4 ರೂಪಾಯಿ ಕಣಪ್ಪ. ಒಂದು ಜೊತೆ 4 ರೂಪಾಯಿ ತಾನೆ. ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಜೊತೆ ಅಂದರೆ ಒಂದು ಕಾಯಿ ಹೊಡೆದಿರ್ತೀವಲ್ವಾ ಅದು 4 ರೂಪಾಯಿ. ನಾವು ಬಗ್ದಾಗ ನಮ್ಮ ಕತೆ ಏನಾಗಬೇಕು. ಚಿಗಪ್ಪ ಭಾರಿ ಹಾರ್ಡ್ ವರ್ಕ್ ಮಾಡ್ತಾವ ಬಿಡಪ್ಪ. ಕೋಟೇಶ್ ಈ ಜೋಶು ಫಂಕ್ಷನ್ ದಿವಸನೂ ಇರಬೇಕು. ನನ್ನ ಮದುವೆ ದಿನ ಭಾಳ ಬೇಜಾರಾಗ್ಬಿಡ್ತು. ಇವಾಗ ರೆಡಿಯಾಗಿ ವೈಫ್ ಮನೆಗೆ ಹೋಗ್ತಾ ಇದ್ದೀನಿ. ವೈಫ್ ಕರ್ಕೊಬರೋಣ ಅಂತ. ಮಂಡ್ಯ ಡಿಸ್ಟಿಕಲ್ಲಿರೋಂಥ ವರ್ಸ್ಟ್ ರೋಡ್ಗಳು ಯಾವ ಊರಲ್ಲೂ ಇಲ್ಲ ನೋಡಿ. ನಮ್ಮ ಹಳ್ಳಿ ರೋಡ್ಗಳ ಪರಿಸ್ಥಿತಿ ನೈಸ್ ರೋಡ್ ಇದ್ದಂಗೆ ಒಂದೊಂದು ಗುಂಡಿಗಳೇ ಇಲ್ಲ, ಅಷ್ಟು ವರ್ಸ್ಟ್ ಆಗಿವೆ ರೋಡ್ಗಳು. ಯಾವ MLA ಬರಲಿ MP ಬರಲಿ ಯಾರು ಬಂದರು ರೋಡ್ಗಳ ಹಣೆ ಬರೋ ಇಷ್ಟ ನೋಡ್ತಾ ಇರ್ತಾರೆ ನೋಡಿ. ಇನ್ನೊಂದು ವಿಚಾರ, ನಾವು ಹಳ್ಳಿನ ಯಾಕೆ ಇಷ್ಟೊಂದು ಇಷ್ಟಪಡ್ತೀವಿ ಅಂದರೆ, ಈಗ ನಮ್ಗೆ ಏನೇ ಒಂದು ವಸ್ತು ಬೇಕು ಅಂದರೆ ಬೆಂಗಳೂರು ಸಿಟಿಲಿ ಎಲ್ಲನೂ ದುಡ್ಡು ಕೊಟ್ಟೇ ತಗೋಬೇಕು. ಇವೆಲ್ಲ ಪಾಪ್ಕಾರ್ನ್ ಅಂತಿರಲ್ಲ, ಅದೇ ಜೋಳ, ಹಸಿ ಜೋಳ, ಅವು ಇವು ಬೇಕು ಅಂದರೆ ಅಲ್ಲಿ ದುಡ್ಡು ಕೊಟ್ರೇ ಕೊಡೋದು. ಆದರೆ ನಮ್ಮ ಹಳ್ಳೀಲಿ ಬೇಕು ಅಂದರೆ ನೋಡಿ, ಯಾರು ಜಮೀನು ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಹಿಂಗೆ ರೋಡ್ ಸೈಡ್ ನಿಲ್ಲಿಸ್ದೆ. ಒಳಗಡೆ ಹೋದರೆ ದಪ್ಪ ಜೋಳ ಇದೆ, ಯಾವ್ದು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. 1-2 ಕಿತ್ಕೊಂಡ್ರೆ ಯಾರು ಏನನ್ನಲ್ಲ. ಅದಕ್ಕೋಸ್ಕರನೇ ಹಳ್ಳಿನ ಎಲ್ಲ ಇಷ್ಟಪಡೋದು. ಅದೇ ಥರ ತಿನ್ನೋಕ್ಕೆ ಏನಾದ್ರು ಕಪ್ ಬೇಕಾ, ಹೋಗೊಬ್ರು ತೋಟದಲ್ಲಿ 2 ಕಪ್ 3 ಕಪ್ ಬಂದರೂ ಏನೂ ಹೇಳಲ್ಲ. ಹಳ್ಳಿ ಜನಗಳು ಹಂಗೇನೆ. ಅದರಲ್ಲೂ ನಮ್ಮ ಮಂಡ್ಯ ಜನಗಳಂದರೆ ಇನ್ನೂ ತುಂಬ ಸ್ಪೆಷಲ್ಲು. ಜೊತೆಗೆ ಏನಾದ್ರು ಹೂ ಬೆಳೆದಿರ್ತಾರೆ, ಹೂ ಬೇಕಾ 4 ಹೂ ಕೊಡಿ ಅಂದರೆ ಎಲ್ಲರೂ ಕೊಡ್ತಾರೆ. ಆದರೆ ಸಿಟೀಲಿ ನಮಗೇನೇ ಬೇಕು ಅಂದರೂ ಎಲ್ಲನೂ ಕೊಂಡ್ಕೊಂಡೇ ಬರಬೇಕು. ಆಮೇಲೆ ಎಲ್ಲಿ ನೋಡಿದ್ರು ಬರೀ ಜಮೀನು, ಸೈಲೆಂಟ್ ವಾತಾವರಣ. ಅದೇ ಬೆಂಗಳೂರಲ್ಲಿ ಕಾಂಕ್ರೀಟ್ ಕಾಡು. ಅದಕ್ಕೋಸ್ಕರನೇ ಹಳ್ಳಿ ನಮಗೆ ತುಂಬ ಇಷ್ಟ ಆಗೋದು. ಹಳ್ಳಿ ಬೆಳೆದಿರೋರಿಗೆ ಹಳ್ಳಿನೇ ತುಂಬ ಇಷ್ಟ. ಇದೇನೇ ನಮ್ಮ ಅವ್ರ ಮನೆ. ವೈಫ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ಗೌರಿರಂಗಪ್ಪನ ದೇವಸ್ಥಾನ ಅಂತ ಇದೆ, ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ. ಸಂತೆ ಬಾಚಹಳ್ಳಿ ಎಪ್ಪನಹಳ್ಳಿ. ಹೂಗಳು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಹೂವಿನ ಗಿಡಗಳಿದೆ ಮತ್ತೆ ಮನೆ ಹತ್ರ. ಅವು ನನ್ನ ವೈಫು, ಅಲ್ಲಿ TV ನೋಡ್ತಾ ಇರೋರು ನಮ್ಮ ಮಾವ. ಇದೇ ನಮ್ಮ ಅವ್ರ ಮನೆ. ಬನ್ನಿ ಇವಾಗ ಫಂಕ್ಷನ್ಗೋಸ್ಕರ ನಮ್ಮ ವೈಫ್ಗೆ ಸೀರೆ ನೋಡೋಣ ಅಂತ ಅಂಗಡಿಗೆ ಹೋಗಿದ್ದೋ. 2 ಅಂಗಡಿಗೆ ಹೋದೋ, ಯಾವ ಸೀರೆನೂ ಒಪ್ಕೊಳ್ಳಿಲ್ಲ. ಮತ್ತೆ ಬೇರೆ ಅಂಗಡಿಗೆ ಹೋಗೋಣ ಅಂದರು. ಸೊ ಸೀರೆ ಶಾಪಿಂಗ್ಗೋಸ್ಕರ ಹೋಗಿದ್ದೆ ನಾನು ಮತ್ತು ನಮ್ಮ ವೈಫು. ಹೆಣ್ಮಕ್ಳ ಜೊತೆ ಶಾಪಿಂಗ್ ಹೋದರೆ ತುಂಬ ಕಷ್ಟ ಇದೆ, ಯಾವುದನ್ನೂ ಒಪ್ಕೊಳ್ಳಲ್ಲ. ನಮ್ಮನ್ನೇ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಇದೇ ನೋಡಿ ಗವಿರಂಗಪ್ಪನ ದೇವಸ್ಥಾನ. ಜಸ್ಟ್ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಎಂಟ್ರೆನ್ಸು. ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ, ತುಂಬ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಹಸು ಅಥವಾ ಎಮ್ಮೆ ಕರು ಹಾಕಿದರೆ ಹಾಲಿಂದ ಗಿಣ್ ಮಾಡಿ ಫಸ್ಟ್ ಮೊದಲನೇ ಪೂಜೆ ಈ ದೇವಸ್ಥಾನಕ್ಕೆ ಮಾಡ್ತಾರೆ. ತುಂಬ ವಿಷಯ ನೆಕ್ಸ್ಟ್ ವೀಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ಡೀಟೇಲಾಗಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.